ಸೊ ಮ್ಯಾಂಗೋ ಕುಲ್ಫಿ ಮಾಡೋಣ ಅಂತ. ಮ್ಯಾಂಗೋ ತಿಂತಿದ್ಯಾ? ಮಾವಿನ ಹಣ್ಣಿನ ಘಮ ಇದೆಲ್ಲ ಎಷ್ಟು ಸಖತ್ತಾಗಿದೆ. ಮನೆಯಲ್ಲಿ ಇರುವಂತಹ ವಸ್ತುನೇ ಬಳಸಿ ಮಾಡುವಂಥದ್ದು. ಈಗ ನಮ್ಮ ಪ್ರತಿ ವಿಡಿಯೋವನ್ನು ಇಂಗ್ಲಿಷ್ ಸಬ್ಟೈಟಲ್ಸ್ ಜೊತೆಗೆ ನೋಡಬಹುದು. ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಮನೇಲಿ ಸಿಕ್ಕಾಪಟ್ಟೆ ಮಾವಿನ ಹಣ್ಣಿತ್ತು. ಸರಿ, ಮಾವಿನ ಹಣ್ಣಿಂದ ಹಲವಾರು ರೆಸಿಪಿಗಳನ್ನು ನಾವು ಆಲ್ರೆಡಿ ನೋಡಿದ್ದೀವಿ ನಮ್ಮ ಚಾನಲ್ಗಳಲ್ಲಿ. ಸೊ ಮ್ಯಾಂಗೋ ಕುಲ್ಫಿ ಮಾಡೋಣ ಅಂತ. ಚಿನಿಮಾ ಹೊರಗಡೆದ ಐಸ್ ಕ್ರೀಮ್ ಎಲ್ಲ ಸಿಕ್ಕಾಪಟ್ಟೆ ಕೇಳ್ತಿರ್ತಾಳೆ. ಹಾಗಾಗಿ ಹೊರಗಡೆಯಿಂದ ತಂದು ಕೊಡೋದಕ್ಕಿಂತ ಮನೇಲೇ ಮಾಡಿದ್ರೆ ಮಕ್ಕಳಿಗೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದಕ್ಕಾಗಿ ಚಿನಿಮನ ಕೂರಿಸ್ಕೊಂಡಿದ್ದೆ. ಚಿನಿಮನ ಪಾಪ್ಸಿಕಲ್ಸ್ ತಿಂದಿದ್ದಾಳಂತೆ. ಸೊ ಇವತ್ತು ಕುಲ್ಫಿ ಮಾಡೋಣ, ಓಕೆನಾ? ಮ್ಯಾಂಗೋ ಕುಲ್ಫಿ ಮಾಡೋಣ. ಸೊ ಈ ಮ್ಯಾಂಗೋ ಕುಲ್ಫಿ ಬಂದ್ಬಿಟ್ಟು ಬರೀ ಮೂರೇ ಇಂಗ್ರೀಡಿಯೆಂಟ್ನ ಬಳಸಿ ಮಾಡುವಂಥದ್ದು. ಸೊ ಮನೇಲಿರುವಂತಹ ವಸ್ತುನೇ ಬಳಸಿ ಮಾಡುವಂಥದ್ದು. ತುಂಬ ಈಸಿಯಾಗೂ ಇರುತ್ತೆ ಆ್ಯಂಡ್ ಜೊತೆಗೆ ಹೆಲ್ತ್ಗೂ ತುಂಬಾ ಒಳ್ಳೆಯದು. ಸೊ ತಡ ಮಾಡಿದೆ ಈ ಮ್ಯಾಂಗೋ ಕುಲ್ಫಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ನಾನಿಲ್ಲಿ ಒಂದು 3 ಕಪ್ನಷ್ಟು ಹಾಲು ತೊಗೊಂಡಿದ್ದೀನಿ. ನೋಡಿ, ಈ ಕಪ್ನಿಂದ 3 ಕಪ್ನಷ್ಟು ಹಾಲು ತೊಗೊಂಡಿದ್ದೀನಿ. ಫುಲ್ ಫ್ಯಾಟ್ ಮಿಲ್ಕ್ ತೊಗೋಬೇಕು. ಸೊ ಅವಾಗ ಏನಾಗುತ್ತೆ ಅಂದರೆ ತುಂಬ ಕ್ರೀಮಿಯಾಗಿ ಬರುತ್ತೆ. ಸೊ 3 ಕಪ್ ಆಗುತ್ತೆ. ಸುಮಾರಾಗಿ ಹೇಳಬೇಕು ಅಂದರೆ ಒಂದು 3/4 ಲೀಟ್ರ್ ಹಾಲಾದರೆ ಸಾಕಾಗುತ್ತೆ. ಫಸ್ಟ್ ಇದನ್ನು ನಾವು ಕಾಯಿಸ್ಕೊಳ್ಳೋಣ. ಸೊ ಒಂದು ಪಾತ್ರೆಗೆ ಹಾಲನ್ನ ಹಾಕ್ಕೊಳ್ಳೋಣ. ಈಗ ಹೈ ಫ್ಲೇಮ್ನಲ್ಲಿ ಕುದಿಸ್ತಾ ಇದ್ದೀನಿ. ನೋಡಿ, ಈಗ ಹಾಲು ಕುದೀತಾ ಇದೆ. ಸ್ಟವ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ಟು ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಸೊ ನಿಮ್ಗೆ ಇನ್ನೂ ಸಿಹಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಆ್ಯಡ್ ಮಾಡ್ಕೋಬೋದು. ಸಕ್ಕರೆ ಹಾಕಿಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಹಾಲಿದೆ ಅಲ್ವಾ, ನಾವು ಒಂದು 3 ಕಪ್ನಷ್ಟು ಹಾಲು ಹಾಕಿದ್ದೀವಿ ನೋಡಿ, ಅದು ಒಂದು ಅರ್ಧದಷ್ಟು ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದನ್ನು. ಫ್ರೆಂಡ್ಸ್ ನೋಡಿ, ಮಧ್ಯ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು, ಕೈ ಆಡಿಸ್ತಾ ಇರಬೇಕು. ಇಲ್ಲಾಂದರೆ ತಳ ಏನಾಗುತ್ತೆ ಅಂದರೆ ಹಾಲು ಗಟ್ಟಿ ಆಗಿಬಿಡುತ್ತೆ. ಈ ಥರ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಕುದಿಯೋಕೆ ಇಡಬೇಕು. ಇದು ಗಟ್ಟಿ ಆಗೋಷ್ಟೊತ್ತಿಗೆ ನಾನು ಮಾವಿನ ಹಣ್ಣನ್ನು ಕಟ್ ಮಾಡಿಬಿಟ್ಟು ರೆಡಿ ಮಾಡ್ಕೊತೀನಿ. ಸೊ ಇದಕ್ಕೆ 2 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಈ ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದ್ಬಿಟ್ಟು 1 ಗಂಟೆ ನೀರಿನಲ್ಲಿ ನೆನೆಸಿಟ್ಟಿದ್ದೆ. ಅದಾದಮೇಲೆ ಇವಾಗ ಕಟ್ ಮಾಡ್ತಾ ಇದ್ದೀನಿ. ಈ ಮಾವಿನ ಹಣ್ಣು ಸಿಕ್ಕಾಪಟ್ಟೆ ಸ್ವೀಟ್ ಇತ್ತು, ಹಾಗಾಗಿ 2 ಸ್ಪೂನಷ್ಟು ಸಕ್ಕರೆ ಮಾತ್ರ ಹಾಕಿದ್ದೀನಿ ನಾನು ಹಾಲಿಗೆ. ಮಕ್ಕಳಿಗೆ ನೀವು ಈ ಮಾವಿನ ಹಣ್ಣಿನ ಕುಲ್ಫಿ ಮಾಡಿಕೊಟ್ರೆ ಹೊರಗಡೆ ಐಸ್ ಕ್ರೀಮ್ ಕೇಳೋದೇ ಇಲ್ಲ, ಅಷ್ಟು ರುಚಿಯಾಗಿರುತ್ತೆ ಇದು. ನಮ್ಮ ದೀರು ಅಂತೂ ಜೋರಾಗಿ ಕಿರ್ಚ್ಕೊಳ್ತಾ ಆಟ ಆಡ್ತಿರ್ತಾನೆ. ಅದು ಅಳಲ್ಲ, ಅವ್ನು ಮಾತಾಡದೆ ಹಿಂಗೆ ಮಾತಾಡ್ತಾ ಇರ್ತಾನೆ ಅವನ ಪಡೆಗೆ. ಅವನು ನೋಡು ಚೆನ್ನಿದೆ. ವಾಯ್, ಚೆನ್ನಾಗಿದೆಯಾ? ಸ್ವೀಟ್ ಇದೆಯಾ? ತುಂಬ ಸಿಹಿದೆ. ನಾನು ಹಾಲನ್ನ ಯಾವ ಕಪ್ನಲ್ಲಿ ಅಳತೆ ಮಾಡಿದ್ನೋ ಅದೇ ಕಪ್ನಲ್ಲೇ ಮಾವಿನ ಹಣ್ಣು ತಗೊಳ್ತಾ ಇದ್ದೀನಿ. ನೀವು ಲೋಟದ ಅಳತೆಯಲ್ಲಿ ಅಥವಾ ಒಂದು ಚಿಕ್ಕ ಬಟ್ಲಿನ ಅಳತೆಯಲ್ಲಿ ಕೂಡ ತಗೋಬಹುದು. ಫ್ರೆಂಡ್ಸ್ ನೋಡಿ, ಈ ಕಪ್ನಿಂದ 1 ಕಪ್ನಷ್ಟು ಫುಲ್ಲಾಗಿ ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಅಂದರೆ ಒಂದು ಮೀಡಿಯಮ್ ಸೈಜ್ದು 2 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಆದಷ್ಟು ಸಿಹಿ ಇರುವಂತಹ ಹಣ್ಣನ್ನು ತೊಗೊಂಡ್ರೆ ಕುಲ್ಫಿ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹುಳಿ ಜಾಸ್ತಿ ಇತ್ತು ಅಂದರೆ ತಿನ್ನುವಾಗ ಹುಳಿ ಅಂತ ಅನಿಸುತ್ತೆ. ಹಾಗಾಗಿ ಸಿಹಿ ಇರುವಂತಹ ಮಾವಿನ ಹಣ್ಣು ತಗೊಳ್ಳಿ. ಇದು ರೆಡಿ ಮಾಡ್ಕೊಂಡಾಗಿದೆ. ನೀನೇನು ಮಾಡ್ತಿರೋದು? ಮ್ಯಾಂಗೋ ತಿಂತಿದೆಯಾ? ಸೊ ನಾನು ಒಂದು ರೆಸಿಪಿ ಮಾಡಬೇಕು ಅಥವಾ ಒಂದು ವಿಡಿಯೋ ಶೂಟ್ ಮಾಡಬೇಕು ಅಂದರೆ ಒಂದು ಕಡೆ ಪಾಪುನ ರಾಜು ನೋಡ್ಕೊಳ್ತಾ ಇರ್ತಾರೆ, ಇಲ್ಲಾಂದರೆ ಕೆಲವೊಂದು ಸಲ ಅವನು ಮಲಗಿರ್ತಾನೆ. ಅಂಥ ಟೈಮ್ನಲ್ಲಿ ಮಾಡ್ಕೋಬೇಕು. ನೋಡಿ, ಈಗ ಒಂದು ಅರ್ಧದಷ್ಟು ಆಗಿದೆ. ಸ್ಟವ್ನ ಆಫ್ ಮಾಡ್ಕೊಂಡ್ಬಿಟ್ಟು ಇದು ತಣ್ಣಗಾಗ್ಲಿಕ್ಕೆ ಇಡೋಣ. ಅಷ್ಟರಲ್ಲಿ ನಾವು ಈ ಮಾವಿನ ಹಣ್ಣೆಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಲ್ವ, ಇದನ್ನು ಪಲ್ಪ್ ಮಾಡ್ಕೊಳ್ಳೋಣ, ಅಂದರೆ ಗ್ರೈಂಡ್ ಮಾಡ್ಕೊಳ್ಳೋಣ. ನಾನು ಇದನ್ನು ಪಲ್ಪ್ ಮಾಡ್ಕೊಳ್ಳಿಕ್ಕೆ ಅಗಾರೋರವರ ಈ ಮಿಕ್ಸರ್ ಗ್ರೈಂಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಪಲ್ಪಿಂದ ಹಿಡಿದು ಮತ್ತು
ವಿಪ್ ಮಾಡೋದಾಗಿರ್ಬಹುದು, ಜೊತೆಗೆ ಏನೇ ವಸ್ತುಗಳನ್ನ ಹೆವಿ ಆಗಿರ್ತಕ್ಕಂಥದ್ದನ್ನೆಲ್ಲ ರುಬ್ಕೋಬೋದು. ಅಂದರೆ ಕಾಳುಗಳಾಗಿರ್ಬೋದು, ಹಿಟ್ಟು ರುಬ್ಬೋದಾಗಿರ್ಬೋದು, ಎಲ್ಲದೂ ರುಬ್ಲಿಕ್ಕೆ ಇದು ತುಂಬಾ ಬೆಸ್ಟ್ ಅಂತ ಹೇಳ್ತೀನಿ. ಏಕೆಂದರೆ ಇದರಲ್ಲಿ ಹೆವಿ ಪವರ್ಫುಲ್ ಮೋಟರನ್ನು ಯೂಸ್ ಮಾಡಿದ್ದಾರೆ. 100% ಪ್ಯೂರ್ ಕಾಪರ್ ಮೋಟರನ್ನು ಬಳಸಿದ್ದಾರೆ. ಹಾಗೆ ನೀವು ಇದರಲ್ಲಿ ಹೆವಿ ಯೂಸ್ಗೂ ಬೇಕಂದ್ರೂ ಯೂಸ್ ಮಾಡ್ಬೋದು. ಬೇಕು ಅಂದರೆ ಅಕ್ಕಿ, ಕಾಳು, ರಾಗಿ, ಜೋಳ ಇನ್ಯಾವುದೇ ಕಾಳುಗಳನ್ನಾಗಿರಬಹುದು ತುಂಬ ಈಸಿಯಾಗಿ ಪೌಡರ್ ಮಾಡ್ಬೋದು. ಏನೇ ರುಬ್ಬೇಕಂದ್ರೂ ಇದು ಫುಲ್ ಸ್ಟ್ರಾಂಗ್ ಇದೆ ನೋಡಿ. ಇದು ಜಾರ್ಗಳಾಗಿರ್ಬೋದು ಕ್ವಾಲಿಟಿ ಹೇಗಿದೆ ಅಂತ. ಜೊತೆಗೆ ಇಲ್ಲಿ ನೋಡಿ ಇದು ಸ್ಟೀಲಿಂದ ಕೊಟ್ಟಿದ್ದಾರೆ. ಸೊ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನಾನು ನಿಮಗೆ ಈ ಪ್ರಾಡಕ್ಟ್ ಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಿಮಗೆ ಅಗಾರೋರವರ ವೆಬ್ಸೈಟ್ನಲ್ಲಿ ಕೂಡ ಸಿಗುತ್ತೆ, ಹಾಗೆ ಅಮೆಝಾನಲ್ಲಿ ಕೂಡ ಸಿಗುತ್ತೆ. ಈಗ ಇದಕ್ಕೆ ನೀರೇನು ಹಾಕ್ದಲೇ ರುಬ್ಕೊಂಡ್ಬಿಡ್ಬೇಕು ಹೀಗೇನೆ. ಇನ್ನು ಇದಕ್ಕೆ ವಿಪ್ ಫಂಕ್ಷನ್ ಕೂಡ ಇದೆ ಅಂತ ಹೇಳಿದ್ನಲ್ವ. ಅಂದರೆ ನೀವೇನಾದರೂ ಕ್ರೀಮ್ ಇರುತ್ತೆ, ಕ್ರೀಮ್ನ ವಿಪ್ ಮಾಡ್ಕೋಬೇಕು, ಸಪ್ರೇಟ್ ಅದಕ್ಕಂತಲೇ ವಿಸ್ಕರ್ ಯೂಸ್ ಮಾಡಬೇಕಾಗತ್ತೆ. ಅದೇನು ಬೇಡ, ಡೈರೆಕ್ಟಾಗಿ ಜಾರ್ಗೇನೆ ನೀವು ಕ್ರೀಮ್ ಹಾಕಿಬಿಟ್ಟು ಇಲ್ಲಿ ವಿಪ್ ಆಪ್ಷನ್ ಇದೆ ಅಲ್ವ, ಇದನ್ನು ಕ್ಲಿಕ್ ಮಾಡಿದ್ರೆ ಆಯಿತು, ಚೆನ್ನಾಗಿ ಕ್ರೀಮ್ನ ವಿಪ್ ಮಾಡಿಕೊಡುತ್ತೆ. ಫ್ರೆಂಡ್ಸ್, ಇದಕ್ಕೆ ನೀರೇನೋ ಹಾಕ್ತಲೇ ರುಬ್ಕೋಬೇಕು. ನೋಡಿ ಈ ಥರ ಸ್ಮೂತಾಗಿ ರುಬ್ಕೋಬೇಕು. ಸೊ ನಾನೇನು ಮಾಡ್ತೀನಿ ಅಂದರೆ ಈ ಹಾಲಿದೆ ಅಲ್ವಾ, ಇದು ಗಟ್ಟಿಯಾಗಿದೆ. ಸೊ ಅಲ್ಲಲ್ಲಿ ಕೆನೆ ಇದೆ, ತಿನ್ನುವಾಗ ಸ್ವಲ್ಪ ಕೆನೆ ಸಿಗ್ತಾ ಇರುತ್ತೆ. ಸೊ ಅದಕ್ಕಾಗಿ ಈ ಮಾವಿನ ಹಣ್ಣಿನ ಜೊತೆನೇ ಮಿಕ್ಸ್ ಮಾಡಿಬಿಟ್ಟು ರುಬ್ಬಿಡ್ತೀನಿ. ಫ್ರೆಂಡ್ಸ್, ನಮ್ಮ ರುಚಿ ಪಾಕಶಾಲೆ ಚಾನಲ್ನಲ್ಲಿ ಇನ್ನೂ ಬಗೆಯ ಹಣ್ಣನ್ನು ಬಳಸಿಬಿಟ್ಟು ನಾನು ಐಸ್ ಕ್ರೀಮ್ ಮಾಡಿ ತೋರಿಸಿದ್ದೀನಿ. ಒಂದು ವೇಳೆ ನೋಡಿಲ್ಲ ಅಂದರೆ ಆ ರೆಸಿಪಿಗಳನ್ನ ಕೂಡ ಚೆಕ್ ಮಾಡಿ. ತುಂಬ ಹೆಲ್ದಿಯಾಗಿರುತ್ತೆ ಆ್ಯಂಡ್ ಮಾಡೋದು ಕೂಡ ತುಂಬ ಈಸಿಯಾಗಿರುತ್ತೆ. ಮತ್ತು ನಾನು ಇದಕ್ಕೆ ಏಲಕ್ಕಿ ಏನೂ ಹಾಕ್ತಾ ಇಲ್ಲ, ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು. ಬಟ್ ನನಗೆ ಮ್ಯಾಂಗೋ ಫ್ಲೇವರೇ ಇಷ್ಟ ಆಗುತ್ತೆ, ಅದಕ್ಕಾಗಿ ಹಾಕಿಲ್ಲ. ನೋಡಿ ಯಾವ ರೀತಿ ತಿಕ್ಕಾಗಿದೆ ಅಂತ. ಫ್ರೆಂಡ್ಸ್, ಈಗ ನಾನು ಕುಲ್ಫಿ ಮೋಲ್ಡ್ಗೆ ಹಾಕ್ತಾ ಇದ್ದೀನಿ. ಈ ಮೋಲ್ಡ್ಗಳು ನಮಗೆ ಅಮೆಝಾನಲ್ಲಿ ಸಿಗುತ್ತೆ, ತುಂಬಾ ಚೆನ್ನಾಗಿದೆ ಆ್ಯಂಡ್ ಚೆಲ್ಲೋಗೋದು ಆ ಥರ ಏನೂ ಆಗೋದಿಲ್ಲ. ಜೊತೆಗೆ ಇದಕ್ಕೆ ಒಂದು ಸ್ಟ್ಯಾಂಡ್ ಕೂಡ ಕೊಟ್ಟಿರ್ತಾರೆ. ಸೊ ಈ ಪ್ರಾಡಕ್ಟ್ನ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ, ಹೋಗಿ ತಗೋಬೇಕು ಅಂದರೆ ತಗೊಳ್ಳಿ. ಇವಾಗ ನಾವು ಈ ರೆಡಿ ಮಾಡ್ಕೊಂಡಿರೋಂತಹ ಪ್ಯೂರಿ ಇದೆಲ್ವ, ಇದನ್ನು ಮೋಲ್ಡ್ಗೆ ಹಾಕ್ಕೊಳ್ಳೋಣ. ಇದರ ಫುಲ್ಲಾಗಿ ಹಾಕ್ಕೋಬೇಕು. ನಿಮ್ಮ ಹತ್ರ ಈ ಥರ ಮೋಲ್ಡ್ಗಳಿಲ್ಲ ಅಂದರೆ ನೀವು ಟೀ ಲೋಟಗಳಿರುತ್ತಲ್ವ, ಅದರಲ್ಲಿ ಕೂಡ ಈ ರೀತಿ ಹಾಕಿಡ್ಬೋದು, ಅಥವಾ ಒಂದು ಡಬ್ಬಿಗೆ ಹಾಕಿಡ್ಬೋದು. ಸ್ಟೀಲ್ ಬಾಕ್ಸಲ್ಲೇ ಹಾಕಿಟ್ಬಿಟ್ಟು ಬೇಕಾದರೆ ನೀವು ಐಸ್ ಕ್ರೀಮ್ ತೆಗಿಯೋ ಸ್ಕೂಪಿಂದ ತೆಗೆದುಬಿಟ್ಟು ಸರ್ವ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಈ ಥರ ಮೋಲ್ಡ್ ಫುಲ್ಲಾಗಿ ಹಾಕ್ಕೋಬೇಕು. ಈಗ ಇದರ ಮುಚ್ಚಳನ ಕ್ಲೋಸ್ ಮಾಡಿಬಿಡೋಣ. ಈ ಕುಲ್ಫಿ ಮೋಲ್ಡ್ಗೆ ಈ ಥರ ಲಿಡ್ ಕೊಟ್ಟಿರೋದ್ರಿಂದ ಇದರಲ್ಲಿ ನಾವು ಸ್ಟಿಕ್ಸ್ ಇಟ್ಟಾಗ ಸ್ಟ್ರೇಟಾಗಿ ನಿಂತ್ಕೊಳ್ಳುತ್ತೆ. ಈಗ ಇದರಲ್ಲಿ ಸ್ಟಿಕ್ಸ್ ಇಡೋಣ. ನಾನು ತೊಗೊಂಡಿರೋ ಕ್ವಾಂಟಿಟಿ ಈ ರೀತಿ 4 ಮೋಲ್ಡ್ಗೆ ಹಾಕಾದ್ಮೇಲೆ ಇನ್ನೂ ಒಂದು 1/4 ಕಪ್ನಷ್ಟು ಉಳಿದಿದೆ, ಅದನ್ನು ಇನ್ನೊಂದು ಬಾಕ್ಸ್ನಲ್ಲಿ ಹಾಕಿ ಎತ್ತಿಟ್ಟಿದ್ದೀನಿ. ಸೊ ಇದನ್ನು ಒಂದು 6 to 8 hours ಫ್ರಿಜ್ನಲ್ಲಿ ಇಟ್ಬಿಡ್ತೀನಿ, ಡೀಪ್ ಫ್ರಿಜ್ನಲ್ಲಿ. 6 to 8 hours ಆದಮೇಲೆ ನೋಡೋಣ. ಫ್ರೆಂಡ್ಸ್, ಒಂದು 6 to 8 hours ಇಡಬೇಕು ಅಂತ ಹೇಳಿದ್ನಲ್ವ. ಸೊ ಈಗ ಒಂದು 7 hours ಆಗಿದೆ, ಹತ್ತತ್ರ 8 hours ಅಂದ್ಕೊಳ್ಳಿ. ಒಂದು ಬಟ್ಲಲ್ಲಿ ನೀರು ತೊಗೊಂಡ್ಬಿಟ್ಟು ಸುತ್ತಲೂ ಈ ಥರ ಸ್ವಲ್ಪ ನೀರು ಹಾಕೋಬೇಕು. ಅವಳಂತೂ ಎಷ್ಟು ವೆಯ್ಟ್ ಮಾಡ್ತಿದ್ದಾಳೆ ಗೊತ್ತಾ, ಯಾವಾಗ ಆಗತ್ತೆ ಇದು ಐಸ್ ಕ್ರೀಮ್, ಯಾವಾಗ ಆಗತ್ತೆ. ಹೆಂಗಿದೆ ಐಸ್ ಕ್ರೀಮ್? ಜಸ್ಟ್ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಅಂತ. ಸೊ ಇದ್ರ ಮೇಲೆ ಸ್ವಲ್ಪ ಡೆಕೋರೇಟ್ಗೆ ಅಂತ ಹೇಳ್ಬಿಟ್ಟು ಪಿಸ್ತಾ ಹಾಕಿದ್ದೀನಿ. ಇದು ಆಪ್ಷನಲ್. ಫಸ್ಟ್ ಚಿನಿಮಾ ಕೊಟ್ಬಿಡೋಣ. ತಗೋ ಚಿನಿ, ಬಿಗೆ ಹಿಡ್ಕೊ. ಓ ಹೆಂಗಿದೆ ಟೇಸ್ಟ್? ಸ್ವೀಟ್ ಆಗಿದೆ. ಇಷ್ಟ ಆಯ್ತಾ? ಹೇಗಿದೆ ಚಿನ್ನಮ್ಮ? ಸೂಪರ್ ಇದೆಯಾ? ನೋಡಿ ಎಷ್ಟು ಸೂಪರಾಗಿ ಕ್ರೀಮಿ ಆಗಿದೆ ಅಂತ. ನಾನು ಟೇಸ್ಟ್ ಮಾಡ್ತೀನಿ.
ಫ್ರೆಂಡ್ಸ್ ನಿಜವಾಗ್ಲೂ ಇಷ್ಟು ಅದು ಏನು ಹೇಳ್ತಾರೆ ಮಲಾಯಿ ಮಧ್ಯ ಮಧ್ಯ ಅದು ಮಾವಿನ ಹಣ್ಣಿನ ಘಮ ಇದೆಲ್ಲ ಎಷ್ಟು ಸಖತ್ತಾಗಿದೆ, ಸೂಪರ್ ಆಗಿದೆ. ಖಂಡಿತವಾಗ್ಲೂ ನೀವು ರೆಸಿಪಿನ ಟ್ರೈ ಮಾಡಲೇಬೇಕು, ಅಷ್ಟು ಸಖತ್ತಾಗಿದೆ. ಸೊ ನಿಮಗೆ ಇವತ್ತಿನ ಈ ಮ್ಯಾಂಗೋ ಕುಲ್ಫಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.